ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೈಗ್ರೇನ್ ಅಥವಾ ಅರ್ಧ ತಲೆನೋವಿನ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶ್ವಲಿ ತಲೆನೋವು, ನೆಗಡಿ ಅಥವಾ ಹೊಟ್ಟೆ ನೋವು ಈ ಥರ ಸಮಸ್ಯೆಗಳಿಗೆ ಜನ ಡಾಕ್ಟರ್ ಹತ್ರ ಹೋಗೋದು ತುಂಬ ಕಡಿಮೆ. ಸೀದಾ ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಯಾವುದಾದ್ರೂ ಪೇಯ್ನ್ ಕಿಲ್ಲರ್ ಮಾತ್ರ ನುಂಗ್ಬಿಡ್ತಾರೆ. ಸೊ ಆ್ಯಂಡ್ ಟೆಂಪರರಿ ಅವರಿಗೆ ರಿಲೀಫ್ ಸಿಗುತ್ತೆ, ಅವ್ರ ಕೆಲಸಕ್ಕೆ ಹೋಗ್ತಾರೆ. ನೆಕ್ಸ್ಟ್ ವೀಕ್ ಅಥವಾ ಆಫ್ಟರ್ 2 ವೀಕ್ಸ್ ಪುನಃ ತಲೆನೋವು ಬರುತ್ತೆ, ಪುನಃ ಇದೇ ಥರ ಮೆಡಿಸಿನ್ ತಗೊಳ್ಳೋ ಹ್ಯಾಬಿಟು ತುಂಬ ಕಂಡು ಬರ್ತಾ ಇದೆ. ಅದು ತಪ್ಪು. ಸೊ ಈ ಮೈಗ್ರೇನ್ದು ಸಿಮ್ಟಮ್ಸ್ ಹೇಗಿರುತ್ತೆ ಅಂದರೆ, ಲೈಕ್ ಯೂಶ್ವಲಿ ಮೈಗ್ರೇನ್ ವಿಲ್ ಬಿ ಅಸೋಸಿಯೇಟ್, ಅಂದರೆ ನಮಗೆ ಮೈಗ್ರೇನ್ ಇದ್ದವರಿಗೆ ಅಥವಾ ಅರ್ಧ ತಲೆನೋವು ಇರೋರಿಗೆ ಯಾವುದಾದ್ರೂ ಹೊಟ್ಟೆ ಸಮಸ್ಯೆಗಳು ತುಂಬ ಹೆಚ್ಚಿಗೆ ಕಂಡು ಬರುತ್ತೆ. ಆ್ಯಂಡ್ ಮೈಗ್ರೇನ್ ಇದ್ದವರಲ್ಲಿ ನಾಸಿಯಾ, ತಲೆನೋವು ತುಂಬ ಹೆಚ್ಚಾದಾಗ ಕೆಲವರಿಗೆ ವಾಂತಿ ಬಂದಂಗೆ ಅನಿಸೋದು ತುಂಬ ಜನರಲ್ಲಿ ಕಂಡು ಬರುತ್ತೆ. ಸೊ ಅದೇ ಥರ ಅವರಿಗೆ ಬೆಳಕು ನೋಡಲಿಕ್ಕೆ ತುಂಬ ಇರಿಟೇಷನ್ ಆಗುತ್ತೆ. ಈ ಅರ್ಧ ಮೈಗ್ರೇನ್ ಪ್ರಾಬ್ಲಮ್ ಇರೋವರಿಗೆ ಬೆಳಕು, ಲೈಕ್ ತಲೆನೋವು ಇದ್ದಾಗ ಬೆಳಕು ನೋಡೋದು ತುಂಬ ಕಷ್ಟ. ಆ್ಯಂಡ್ ಆ ಹೆಸರಲ್ಲಿದ್ದಂಗೆ ಅರ್ಧ ತಲೆನೋವು ಯೂಶ್ವಲಿ ಹೇಗಿರುತ್ತೆ, ಒಂದು ಸೈಡ್ ಆಫ್ ದ ಹೆಡ್ ಅಷ್ಟೇ ಈ ಪೇಯ್ನ್ ಹೆಚ್ಚಿಗೆ ಕಂಡು ಬರುತ್ತೆ. ಕೆಲವು ಕೇಸಸಲ್ಲಿ ಫುಲ್ ಇರುತ್ತೆ. ಆ್ಯಂಡ್ ಕೆಲವು ಕೇಸಸಲ್ಲಿ ಕುತ್ತಿಗೆಯಿಂದ ಸ್ಟಾರ್ಟ್ ಆಗಿ ಪೇಯ್ನ್ ಹೀಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲಸ್ಟರ್ ಹೆಡ್ ಆಗ್ತಾರೆ. ಈ ಬ್ಯಾಕಿಂದ ಸ್ಟಾರ್ಟ್ ಆಗಿ ತಲೆಗೆ ಎಕ್ಸ್ಟೆಂಡ್ ಆಗುವಂಥ ನೋವಿದೆ. ನೆಕ್ ಸ್ಟಿಫ್ನೆಸ್ ತುಂಬ ಜನರಲ್ಲಿ ಕಂಡು ಬರುತ್ತೆ, ಅಂದರೆ ತಲೆ ಕುತ್ತಿಗೆ ತುಂಬ ಸ್ಟಿಫ್ ಆಗಿರುವಂಥ ಸಾಧ್ಯತೆಗಳು ತುಂಬ ಇದೆ. ಆ್ಯಂಡ್ ಇದು ವಾಂತಿಯೆಲ್ಲ ಆದಮೇಲೆ ಪೇಷಂಟಿಗೆ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ. ಕೆಲವರಿಗೆ ಈಗ ನಾವು ನೋಡುವಾಗ ಏರಲ್ಲಿ ಕೆಲವು ಶೇಪ್ಸ್ಗಳು ಕಂಡಾಗೆ, ಕಣ್ಣು ಮುಂದೆ ಏನೋ ಸಣ್ಣ ಸಣ್ಣ ಗುಳ್ಳೆ ಅಥವಾ ಶೇಪ್ಗಳು ಕಂಡು ಬರುತ್ತೆ. ಸೊ ಭಾಳಷ್ಟು ಈ ಥರ ಸಿಮ್ಟಮ್ಸ್ ನೋಡಿದರೆ ನಮಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ, ಓಕೆ ಇದು ಮೈಗ್ರೇನ್ ಪ್ರಾಬ್ಲಮ್ ಇರ್ಬೋದು ಅಂತ. ಆ್ಯಂಡ್ ಇದಕ್ಕೆ ಲೈಕ್ ಭಾಳಷ್ಟು ಕಾರಣಗಳಿದೆ. ಆ್ಯಂಡ್ ಲೈಕ್ ಜೆನೆಟಿಕ್ ಫ್ಯಾಕ್ಟರ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಅಂದರೆ ನಮ್ಮ ತಂದೆ ತಾಯಿಗೆಲ್ಲ ಮೈಗ್ರೇನ್ ತಲೆನೋವು ಇದ್ದವರಲ್ಲಿ ಮಕ್ಕಳಲ್ಲಿ ಕೂಡ ಈ ಪ್ರಾಬ್ಲಮ್ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಬಟ್ ಎಲ್ಲರಲ್ಲೂ ಅದೇ ಥರ ಬರಬೇಕು ಅಂತಿಲ್ಲ. ನಾನು ಹೇಳ್ದಂಗೆ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ನಂಬರ್ ನಾವು ನೋಡಿದರೆ ಅವರಿಗೆಲ್ಲ ನಾನು ಫಸ್ಟ್ ಹೇಳ್ದಂಗೆ ಹೊಟ್ಟೆ ಸಮಸ್ಯೆ ಇದ್ದವರಲ್ಲೇ ಈ ಪ್ರಾಬ್ಲಮ್ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಆ್ಯಂಡ್ ನಾವೇನು ಮಾಡ್ತೀವಿ ಯೂಶ್ವಲಿ, ಲೈಕ್ ಅದರದ್ದು ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಅಂದರೆ, ತಲೆನೋವು ಬಂದಾಗ ತಲೆನೋವಿಗಿರುವ ಮಾತ್ರೆಗಳು ತಗೊಳ್ತೀವಿ. ಆ್ಯಂಡ್ ಅದರದ್ದು ಲೈಕ್ ಅಗ್ರವೇಟಿಂಗ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಇದೆ. ಈ ಮೈಗ್ರೇನ್ ಬಂದರೆ ಮೈಗ್ರೇನ್ ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಕೆಲವರಿಗೆ ಲೈಕ್ ಈಗ ನಿದ್ರೆ ಸರಿಯಾಗಿ ಆಗಿಲ್ಲ ಅಂದರೆ ಮೈಗ್ರೇನ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಕೆಲವರಿಗೆ ಚಾ ಮತ್ತು ಕಾಫಿ ಕುಡಿಯೋರಿಗೆ, ಚಾ ಮತ್ತು ಕಾಫಿ ಅಡಿಕ್ಷನ್, ಅವರಿಗೆ ಗೊತ್ತಿರಲ್ಲ ನಮಗೆ ಅಡಿಕ್ಷನ್ ಇದೆ ಚಾ ಮತ್ತು ಕಾಫಿ ಅಂತ. ಬಾಡಿದೊಂದು ನೇಚರ್ ಏನು ಗೊತ್ತಾ, ಎಲ್ಲದಕ್ಕೂ ಅಡಿಕ್ಟ್ ಆಗಿಬಿಡುತ್ತೆ, ಈವನ್ ಇನ್ಕ್ಲೂಡಿಂಗ್ ಲಕ್ಷರಿ. ಸೊ ಆ ಬಾಡಿ ಏನು ಮಾಡುತ್ತೆ, ಈಗ ನಮಗೆ ರೆಗ್ಯುಲರ್ಲಿ ನಾವು ತಗೊಳ್ಳುವಂಥ ಏನಾದರೂ ಒಂದು ಐಟಮ್, ಈಗ ಚಾ ಕಾಫಿ ಅಂದರೆ ಏನು, ಅದು ದೇ ಆರ್ ಬ್ರೈನ್ ಸ್ಟಿಮ್ಯುಲೆಂಟ್ಸ್. ಅದು ನಾವು ಟೈಮಿಗೆ ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ತಲೆನೋವು ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದರೆ, ಲೈಕ್ ಟೈಮ್ ಟು ಟೈಮ್ ಫುಡ್ ತಗೊಳ್ಳಿಲ್ಲ, ತಲೆನೋವು ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ತುಂಬ ದೊಡ್ಡ ಸೌಂಡ್ ಆವಾಜ್ ಕೇಳಿದ್ರೆ ಏನಾಗುತ್ತೆ, ಅದು ತಲೆನೋವಿಗೆ ಕಾರಣ ಆಗುತ್ತೆ. ಕೆಲವರಿಗೆ ತುಂಬ ಲಾಂಗ್ ಟರ್ಮ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಯೂಸ್ ಮಾಡಿದರೆ ತಲೆನೋವಿಗೆ ಕಾರಣ ಆಗುತ್ತೆ. ಸೊ ಇದೆಲ್ಲ ಏನಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು. ಕರೆಕ್ಟ್ ಟೈಮಿಗೆ ಊಟ ಮಾಡಲಿಲ್ಲ, ಮೋಷನ್ ಕ್ಲೀನಾಗಿ ಆಗಿಲ್ಲ. ಸೊ ಇದೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಎಸ್ಪೆಷಲಿ ಈ ಮೈಗ್ರೇನ್ ಪ್ರಾಬ್ಲಮ್ಗೆ. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮಲ್ಲಿ ಬರುವ ಪೇಷಂಟ್ಸಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ಕಂಡು ಬರುವಂಥ ಒಂದು ಮೇನ್ ರೀಸನ್ ಏನು ಅಂತ ಕೇಳಿದರೆ ಹೊಟ್ಟೆ ಸಮಸ್ಯೆಗಳು. ಆ ಪೇಷಂಟ್ಸ್ಗೆ ನಾವು ಕೇಳ್ತೀವಿ, ಈಗ ನಮ್ಮಲ್ಲೊಬ್ಬರು ತಲೆನೋವು ಲೈಕ್ ಅರ್ಧ ನೋವಿದ್ದವರು ಬಂದರೆ ನಾವು ಫಸ್ಟ್ ಅವರಿಗೆ ಕೇಳ್ತೀವಿ, ನಿಮ್ಗೆ ಏನಾದರೂ ಹೊಟ್ಟೆ ಸಮಸ್ಯೆ ಇದೆಯಾ? ಡಾಕ್ಟ್ರ್ ಬಗ್ಗೆ ಇರುವ ಇಂಪ್ರೆಷನ್ ಅಲ್ಲೇ ಹಾಳಾಗುತ್ತೆ. ಅವ್ರು ಅನ್ಕೊಳ್ತಾರೆ, ನಾನು ಡಾಕ್ಟ್ರಿಗೆ ಹೇಳ್ತಾ ಇರೋದು ಮೈಗ್ರೇನ್ ಅಥವಾ ನನ್ನ ತಲೆನೋವು ಬಗ್ಗೆ. ಯಾಕೆಂದರೆ ಆ ಪೇಷಂಟ್ಸ್ ಮೈಗ್ರೇನ್ ಇರೋರು ತುಂಬ ಇರಿಟೇಟೆಡ್ ಆಗಿರ್ತಾರೆ, ಅವರಿಗೆ ಭಾಳಷ್ಟು ಪೇಷನ್ಸ್ ಇರಲ್ಲ ಎಲ್ಲ ಕೇಳ್ಕೊಳ್ಳೋಕ್ಕೆ, ಯಾಕಂದರೆ ಬೇಗ ಸಿಟ್ಟು ಬರುತ್ತೆ. ಸೊ ಅವ್ರು ಹೇಳ್ತಾರೆ, ಸರ್ ನನಗೆ ಓಕೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ, ಬಟ್ ನಾನು ನಿಮ್ಮ ಹತ್ರ ಬಂದಿರೋದು ಮೈಗ್ರೇನ್ ಸಮಸ್ಯೆಗೆ. ಮತ್ತು ನಾವು ಕೇಳ್ತೀವಿ, ಸರ್ ನಿಮಗೆ ಮಲಬದ್ಧತೆ ಪ್ರಾಬ್ಲಮ್ ಇದೆಯಾ? ಸೊ ಅವ್ರು ಹೇಳ್ತಾರೆ, ಮಲಬದ್ಧತೆಯೂ ಇದೆ, ಬಟ್ ನಾನು ನಿಮ್ಮ ಹತ್ರ ಬಂದಿರೋದು ಮೈಗ್ರೇನ್ ಪ್ರಾಬ್ಲಮ್ಗೆ ಅಂತ ಹೇಳ್ತಾರೆ. ಬಟ್ ಆ ಮೈಗ್ರೇನಿಗೆ ಇರುವಂಥ ಮುಖ್ಯ ಕಾರಣ ಏನಿದೆ ಅದು ನಮ್ಮ ಹೊಟ್ಟೆಯಲ್ಲಿದೆ ಅಂತ ಅವರು ಐಡೆಂಟಿಫೈ ಮಾಡಲ್ಲ. ಸೊ ನಾವು ಬರೀ ಈ ಮೈಗ್ರೇನಿಗೆ ಅಷ್ಟೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ಏನಾಗುತ್ತೆ, ಕಾಯಿಲೆ ಗುಣಪಡಿಸಲಿಕ್ಕೆ ಆಗೋದೇ ಇಲ್ಲ. ನೋವಿನ ಟ್ರೀಟ್ಮೆಂಟ್ ಕೊಡ್ಬೋದು, ಅಥವಾ ಅಕ್ಯುಪಂಕ್ಚರ್, ಒಳ್ಳೆ ಟ್ರೀಟ್ಮೆಂಟ್ಗಳಿದೆ. ಅಕ್ಯುಪಂಕ್ಚರ್ ಇಸ್ ಪ್ರೂವನ್ ಟು ಬಿ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಮೈಗ್ರೇನ್ ಪ್ರಾಬ್ಲಮ್ಗೆ. ಬಟ್ ಆದರೂ ಆ ರೋಗ ಕಾರಣ ಏನಿದೆ ಅದನ್ನು ನಾವು ರಿಮೂವ್ ಮಾಡಲಿಲ್ಲ ಅಂದರೆ ಈ ಮೈಗ್ರೇನ್ ಪ್ರಾಬ್ಲಮಿಂದ, ತಲೆನೋವಿಂದ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಪೇಷಂಟ್ಸಲ್ಲಿ ಯಾರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆಯೋ ಅವರದ್ದು ನಾವು ನೋಡುವಾಗ ಅವರಿಗೆಲ್ಲ ಹೈಪರ್ ಆ್ಯಸಿಡಿಟಿ ಪ್ರಾಬ್ಲಮ್ ಅಥವಾ ಹೈಪೋ ಆ್ಯಸಿಡಿಟಿ ಪ್ರಾಬ್ಲಮ್ ಅಥವಾ ಏನಾದರೂ ಒಂದು ಹೊಟ್ಟೆ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಆ್ಯಂಡ್ ಮುಖ್ಯ ಕಾರಣ ನಾವು ನೋಡಿದಾಗ ಇಟ್ ಇಸ್ ಎಚ್ ಪೈಲೋರಿ ಇನ್ಫೆಕ್ಷನ್. ನಮಗೆಲ್ಲ ಗೊತ್ತಿದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಅದೇ ನಮ್ಮ ಮುಖ್ಯ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಗೆ ಮೇನ್ ರೀಸನ್ ಆಗಿರೋದು ಹೆಲಿಕೋಬ್ಯಾಕ್ಟರ್ ಪೈಲೋರಿ. ಸೊ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಈ ಥರ ಕೆಟ್ಟ ಬ್ಯಾಕ್ಟೀರಿಯಾಗಳು ಇದ್ದಾಗ ಅದು ಪ್ರೊಡ್ಯೂಸ್ ಮಾಡುವಂಥ ನ್ಯೂರೋಟಾಕ್ಸಿನ್ಸ್ ಏನಿದೆ
ಅದು ನಮ್ಮ ಬ್ರೈನಿಗೆ ಎಂಟರ್ ಆಗಿ ಈ ಥರ ಪ್ರಾಬ್ಲಮ್ಸ್ಗೆ ಕಾರಣ ಆಗ್ತಾ ಇದೆ. ನೀವೇ ನೋಡಿ, ಏನಾದರೂ ಡೈರೆಕ್ಟ್ ಲಿಂಕ್ ಇಲ್ಲ ಅಂದರೆ ನಮಗೆ ವಾಂತಿ ಆದ ಕೂಡಲೇ ಯಾಕೆ ಮೈಗ್ರೇನ್ ಕಂಪ್ಲೀಟ್ಲಿ ಸಬ್ಸೈಡ್ ಆಗುತ್ತೆ? ಸೊ ದರ್ ಈಸ್ ಸಮ್ ಲಿಂಕ್, ಅಂದರೆ ಬ್ರೈನಿಗೂ ನಮ್ಮ ಹೊಟ್ಟೆಗೂ ಏನೋ ಒಂದು ಲಿಂಕ್ ಇದೆ. ನಾವು ಯಾವಾಗಲೂ ಹೇಳ್ತೀವಿ, ಈಗ ಏನಾದರೂ ಒಂದು ಅಭಿಪ್ರಾಯ ಹೇಳುವಾಗ ನಾವು ಹೇಳ್ತೀವಿ ನನ್ನ ಗಟ್ ಫೀಲಿಂಗ್ ಏನು, ನನ್ನ ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ಗಟ್ ಫೀಲಿಂಗ್ ಅಂದರೆ ಏನು? ನಮ್ಮ ಹೊಟ್ಟೆಯಿಂದ ಬರೋ ಫೀಲಿಂಗ್ ಅಲ್ಲ. ಸೊ ಗಟ್ ಈಸ್ ಆಲ್ಸೋ ಸಮಥಿಂಗ್ ಲೈಕ್ ಎ ಬ್ರೈನ್. ಅಷ್ಟೊಂದು ನರಗಳಿರುವಂಥ ಜಾಗ ಅದು. ಸೊ ಅಲ್ಲಿ ಇರುವಂಥ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಪ್ರೊಡ್ಯೂಸ್ ಮಾಡುವ ಟಾಕ್ಸಿನ್ಸ್ ಏನಿದೆ, ದ್ಯಾಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಈ ತಲೆನೋವು ಬರಲಿಕ್ಕೆ. ಸೊ ನಾವು ಬರೀ ತಲೆನೋವಿನ ಗುಳಿಗೆಗಳು ನುಂಗಿದ್ರೆ ಅಥವಾ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಥವಾ ಯೋಗ ಟೆಕ್ನಿಕ್ಸ್ ಫಾಲೋ ಮಾಡಿದ್ರೆ ಅಷ್ಟೇ ನಮಗೆ ಮೈಗ್ರೇನಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ಥಿಂಗ್ ನಾವೇನು ಮಾಡಬೇಕು ಅಂದರೆ ನಮ್ಮ ಕಂಪ್ಲೀಟ್ ಹೊಟ್ಟೆಯನ್ನು ಕ್ಲೀನ್ ಮಾಡಬೇಕು. ಹೊಟ್ಟೆ ಕಂಪ್ಲೀಟ್ ಕ್ಲೆನ್ಸ್ ಮಾಡುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಅದಾದಮೇಲೆ ಅದನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡಬೇಕು. ರೀಕನ್ಸ್ಟ್ರಕ್ಟ್ ಮಾಡೋದು ಹೇಗೆ? ನಮ್ಮ ಹೊಟ್ಟೆಯಲ್ಲಿ ಭಾಳಷ್ಟು ಬ್ಯಾಕ್ಟೀರಿಯಾಗಳಿದೆ, ನಮ್ಮ ಬಾಡಿಗೆ ಬೇಕಾಗಿರುವಂಥ ಭಾಳಷ್ಟು ಬ್ಯಾಕ್ಟೀರಿಯಾಗಳಿದೆ, ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇದೆ. ನಮ್ಮ ಬಾಡಿಯಲ್ಲಿ ಎಷ್ಟು ಜೀವಕೋಶಗಳಿದೆಯೋ ಅದಕ್ಕಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿದೆ. ಸೊ ನಾವೇನು ಮಾಡಬೇಕು? ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂಥ ಆಹಾರಗಳನ್ನು ತಗೋಬೇಕು. ಅದರಲ್ಲಿ ನಾವು ಅದಕ್ಕೆ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ನೀವು ನೋಡಿ, ಈಗಿರುವ ರೀಸೆಂಟ್ ಡೇಸಲ್ಲಿ ಪ್ರೋಬಯೋಟಿಕ್ಸ್ ತುಂಬ ಬ್ಲೂಮ್ ಆಗ್ತಾ ಇದೆ ಅಲ್ವಾ? ಯಾಕೆಂದರೆ ಅದರದ್ದು ಇಂಪಾರ್ಟೆನ್ಸ್ ಜನರಿಗೆ ಗೊತ್ತಾಗಿದೆ. ಭಾಳಷ್ಟು ಕಾಯಿಲೆಗಳು ಈ ರೆಗ್ಯುಲರ್ ಪ್ರೋಬಯೋಟಿಕ್ ಯೂಸಿಂದ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ್ಯಂಡ್ ಭಾಳಷ್ಟು ಕಾಯಿಲೆಗಳು ಬರೋದು ಹೇಗೆ? ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟಿಂದ. ನಾವು ತುಂಬ ತಪ್ಪಾಗಿರುವಂಥ ಆಹಾರಗಳು, ಎಲ್ಲ ಜಂಕ್ ಫುಡ್ ಹಿಂದೆ, ಎಲ್ಲ ಪ್ಯಾಕ್ಡ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಹಿಂದೆ ಹೋಗ್ತೀವಿ. ಬರ್ಗರ್ಸು, ಲೈಕ್ ಈ ಥರ ಫ್ರೈಡ್ ಐಟಮ್ಸ್ ತಗೊಳ್ಳೋದ್ರಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ತುಂಬ ಜನರಲ್ಲಿ ಈಗ ತುಂಬ ಫ್ರೈಡ್ ಐಟಮ್ಸು ಅಥವಾ ಹಾಳಾಗಿದ್ದು ಲೈಕ್ ಸ್ಟೋರ್ಡ್ ಫುಡ್ಡು, ಪ್ರೊಸೆಸ್ಡ್ ಫುಡ್ ತಗೊಂಡ್ರು ಕೂಡ ದಟ್ ಈಸ್ ಆಲ್ಸೋ ಎ ಟ್ರಿಗರ್. ಅಂದರೆ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಏನಾಗುತ್ತೆ, ಅವರಿಗೆ ತಲೆನೋವು ಬರುವಂಥ ಸಾಧ್ಯತೆಗಳಿದೆ. ಸೊ ನಾವು ಹೊಟ್ಟೆಯನ್ನು ಕಂಪ್ಲೀಟ್ಲಿ ಕ್ಲೀನ್ ಮಾಡಿ ಅದಾದಮೇಲೆ ಅವರಿಗೆ ಒಳ್ಳೆ ಪ್ರೋಬಯೋಟಿಕ್, ಒಳ್ಳೆ ಬ್ಯಾಕ್ಟೀರಿಯಾಗಳು, ನಮ್ಮ ಬಾಡಿದು ಡೈಜೆಷನಿಗೆ ಬೇಕಾಗಿರೋದು, ಲೈಕ್ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಸರಿಯಾಗಿ ಆಗಲಿಕ್ಕೆ ಬೇಕಾಗಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳು, ಅದರೊಟ್ಟಿಗೆ ಅದು ಬದುಕಲಿಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ವಾತಾವರಣನ ಕ್ರಿಯೇಟ್ ಮಾಡಿದರೆ ಈ ಮೈಗ್ರೇನ್ ಪ್ರಾಬ್ಲಮಿಂದ ಕಂಪ್ಲೀಟ್ಲಿ ಗುಣಪಡಲಿಕ್ಕೆ ಸಾಧ್ಯ. ಸೊ ನಾನೀಗ ಹೇಳ್ತಾ ಇರೋದು ಮೇನ್ಲಿ, ನಾನು ಹೇಳಿದೆ ಫಸ್ಟ್, ಮೈಗ್ರೇನ್ ಬರಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ಇದು ನರಗಳಿಗೆ ಬರುವಂಥ ಒಂದು ಸಮಸ್ಯೆ. ಸೊ ಅದರದ್ದು ಮುಖ್ಯ ಕಾರಣ ಈ ಗಟ್ಟಲ್ಲಿರುವಂಥ ಸಮಸ್ಯೆ. ಸೊ ಅದನ್ನು ಈ ಥರ ನಾವು ರೆಕ್ಟಿಫೈ ಮಾಡಬೇಕು. ಸೊ ಬ್ಯಾಕ್ಟೀರಿಯಾಗಳು ತುಂಬಿದ ಮೇಲೆ ಅದು ಬದುಕಬೇಕು ಅಂದರೆ ಅದಕ್ಕೆ ಒಳ್ಳೆ ವಾತಾವರಣ ಬೇಕು. ಅದಕ್ಕೆ ನಾವೇನು ಹೇಳ್ತೀವಿ? ಪ್ರೀಬಯೋಟಿಕ್ಸ್ ಅಂತ ಹೇಳ್ತೀವಿ. ನಾವು ತಗೊಳ್ಳುವಂಥ ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳಿದ್ದರೆ ಏನಾಗುತ್ತೆ, ಅದು ಅದರ ಮೇಲೆ ಬದುಕುವಂಥದ್ದು ಈ ಒಳ್ಳೆ ಬ್ಯಾಕ್ಟೀರಿಯಾಗಳು. ಸೊ ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳು ತಗೋಬೇಕು, ಅದರೊಟ್ಟಿಗೆ ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂಥ ಆಹಾರಗಳು ನಾವು ಸೇವಿಸಬೇಕು. ಅದಕ್ಕೆ ಎಕ್ಸಾಂಪಲ್ಸ್ ಯಾವುದು ಅಂತ ಕೇಳಿದರೆ, ನೀವು ತಂಗಳನ್ನು ನೀವು ನೋಡಿ, ಹಳೆ ನಮ್ಮ ಆ್ಯನ್ಸಿಸ್ಟರ್ಸ್ ಅಜ್ಜ ಅಜ್ಜಿಯಲ್ಲೇನೋ ತಂಗಳನ್ನು ಹಿಂದಿನ ದಿವಸದ ಅನ್ನ ನೀರಲ್ಲಿ ನೆನೆಸಿ ನೆಕ್ಸ್ಟ್ ಡೇ ತಗೊಳ್ತಿದ್ರು. ಮೊಸರು ತುಂಬ ಯೂಸ್ ಮಾಡ್ತಿದ್ರು. ಫ್ರೆಶ್ ಮೊಸರು ಕೂಡ ಒನ್ ಆಫ್ ದ ಬೆಸ್ಟ್ ಪ್ರೋಬಯೋಟಿಕ್. ಆ್ಯಂಡ್ ಅದೇ ಥರ ನಾವು ಭಾಳಷ್ಟು ಪ್ರೋಬಯೋಟಿಕ್ಸ್ ನಾವು ಮನೆಯಲ್ಲೇ ರೆಡಿ ಮಾಡ್ಬೋದು. ಬೀಟ್ರೂಟಿಂದ ಭಾಳಷ್ಟು ಐಟಮ್ಸಿಂದ ನಾವು ಪ್ರೋಬಯೋಟಿಕ್ಸನ್ನು ಮನೆಯಲ್ಲಿ ರೆಡಿ ಮಾಡ್ಬೋದು. ಆ್ಯಂಡ್ ಅದೇ ಥರ ಪ್ರೀಬಯೋಟಿಕ್ಸ್ ಅಂದರೆ ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳು ತಗೋಬೇಕು. ಈಗ ಪ್ರೋಬಯೋಟಿಕ್ಸ್ ಮನೆಯಲ್ಲಿ ರೆಡಿ ಮಾಡಲಿಕ್ಕೆ ಆಗಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ಒಳ್ಳೆ ಪ್ರೋಬಯೋಟಿಕ್ಸ್ ಸಿಗುತ್ತೆ. ಡಿಫ್ರೆಂಟ್ ಸ್ಪೀಷೀಸ್, ಅಂದರೆ ಭಾಳಷ್ಟು ಲೈಕ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಗಳು ಬೇಕು ನಮಗೆ. ಸೊ ಅದರದ್ದು ಬೇರೆ ಬೇರೆ ಸ್ಟ್ರೈನ್ಸ್ ಇರುವಂಥ ಪ್ರೋಬಯೋಟಿಕ್ಸ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಅದನ್ನು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮ್ಮ ಗಟ್ ಹೆಲ್ತನ್ನು ನಾವು ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಈ ಮೈಗ್ರೇನ್ ಪ್ರಾಬ್ಲಮ್ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಗಟ್ ಬ್ಯಾಕ್ಟೀರಿಯಾ ಅಷ್ಟೇ ಇಂಪ್ರೂವ್ ಆದರೆ ಸಾಕಾಗಲ್ಲ, ಅದರೊಟ್ಟಿಗೆ ನಮ್ಮ ಎಕ್ಸ್ಕ್ರೀಷನ್ ಸರಿಯಾಗಿ ಆಗಬೇಕು. ಇಂಥ ಪೇಷಂಟ್ಸಲ್ಲಿ ಮಲಬದ್ಧತೆ ಪ್ರಾಬ್ಲಮ್ ಕೂಡ ತುಂಬ ಹೆಚ್ಚಿಗೆ ಕಂಡು ಬರುತ್ತೆ. ಅದಕ್ಕೂ ಕೂಡ ನಾನೀಗ ಹೇಳಿರುವಂಥ ಪ್ರೀಬಯೋಟಿಕ್ ಏನಿದೆ, ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳು ತಗೊಂಡಾಗ ನಮ್ಮ ಎಕ್ಸ್ಕ್ರೀಷನ್ ಸರಿಯಾಗಿ ಆಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ, ಆ್ಯಂಡ್ ಮೈಗ್ರೇನ್ ಪ್ರಾಬ್ಲಮ್ ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ. ಈ ಮೈಗ್ರೇನ್ದು ಲೈಕ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಅದರಲ್ಲಿ ಹೆಚ್ಚಿಗೆ ಮೈಗ್ರೇನ್ ಸಮಸ್ಯೆ ಇರೋದು ಅಥವಾ ಅರ್ಧ ತಲೆನೋವು ಇರೋರು ಲೇಡೀಸ್, ಅಂದರೆ ಹೆಂಗಸರಲ್ಲೇ ಇದು ಹೆಚ್ಚಿಗೆ ಕಂಡು ಬರುತ್ತೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ನಾನೀಗ ಹೇಳ್ದಂಗೆ ದಿಸ್ ಇಸ್ ಒನ್ ಆಫ್ ದ ರೀಸನ್. ಈ ಗಟ್ಟಿನ ಸಮಸ್ಯೆ ಏನಿದೆ, ಒನ್ ಆಫ್ ದ ಮೇನ್ ರೀಸನ್. ಇನ್ನೊಂದು ಕಾರಣ ಏನು ಅಂದರೆ, ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಮಗೆ ಮೈಗ್ರೇನ್ ಬರುವಂಥ ಸಾಧ್ಯತೆ ಇದೆ. ಈಗ ನೀವು ಫಿಮೇಲ್ಸಲ್ಲಿ ನೋಡಿ, ಲೇಡೀಸಲ್ಲಿ ನೋಡಿ, ಅವರಿಗೆ ಮುಟ್ಟಿನ ಟೈಮಲ್ಲಿ ಅಂದರೆ ಆ ಪೀರಿಯಡ್ಸ್ ಟೈಮಲ್ಲಿ ಈ ತಲೆನೋವು ಬರುವಂಥ ಸಾಧ್ಯತೆ ತುಂಬ ಹೆಚ್ಚು ಕಂಡು ಬರ್ತಾ ಇದೆ. ತುಂಬ ಜನರಲ್ಲಿ ಬರುತ್ತೆ, ಸಿವಿಯರ್ ಹೆಡ್ಏಕ್ ಬರುತ್ತೆ ಡ್ಯೂರಿಂಗ್ ದ ಪೀರಿಯಡ್ ಟೈಮ್ ಏನಿದೆ, ಅವರಿಗೆ ತುಂಬ ತಲೆನೋವು ಬರುತ್ತೆ. ಎಲ್ಲ ಆಗಿ ಸ್ವಲ್ಪ ದಿವಸಕ್ಕೆ ಎಲ್ಲ ಕಡಿಮೆ ಆಗುತ್ತೆ. ಸೊ ಅದರದ್ದು ಮುಖ್ಯ ಕಾರಣ ಏನು ಅಂದರೆ, ನಮ್ಮ ಹಾರ್ಮೋನಲ್ಲಿ ಇರುವಂಥ ಇಂಬ್ಯಾಲೆನ್ಸ್. ಅದು ಮೇನ್ಲಿ ನಮ್ಮ ಈಸ್ಟ್ರೋಜನ್ ಓವರ್ ರೈಡ್ ಅಂತ ಹೇಳ್ತೀವಿ. ಸೊ ಈಸ್ಟ್ರೋಜನ್ ಹೆಚ್ಚಿಗೆ ಇದ್ದಾಗ ಈ ಥರ ಸಮಸ್ಯೆಗಳು ಹೆಚ್ಚಿಗೆ ಕಂಡು ಬರ್ತಾ ಇದೆ. ಆ್ಯಂಡ್ ಈಸ್ಟ್ರೋಜನ್ ಹೆಚ್ಚಿಗೆ ಕಾಣೋದು ಯಾರಲ್ಲಿ? ಯಾರು ತುಂಬ ದಪ್ಪಗಿದ್ದಾರೋ, ಯಾರಿಗೆ ತುಂಬ ಲೈಕ್ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದೆಯೋ, ಸೊ ಇಂಥವರಲ್ಲಿ ಈ ಈಸ್ಟ್ರೋಜನ್ ಓವರ್ ರೈಡ್ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ಮೈಗ್ರೇನ್ ಇರೋರು ಮಾಡಬೇಕಾಗಿರೋ ಮತ್ತೊಂದು ಮೇನ್ ಲೈಕ್ ಟ್ರೀಟ್ಮೆಂಟ್ ಏನು ಅಂದರೆ ವೆಯ್ಟ್ ರಿಡಕ್ಷನ್.
ಪ್ಲ್ಯಾನ್ ಮಾಡ್ಕೋಬೇಕು. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಎಕ್ಸಸ್ ಆಗಿ ಇರುವಂಥ ಫ್ಯಾಟ್ ಏನಿದೆ ಈ ಥರ ಹಾರ್ಮೋನ್ ಪ್ರೊಡಕ್ಷನ್ಗೆ ಹೆಚ್ಚಿಗೆ ಯೂಸ್ ಆಗುತ್ತೆ. ಅದು ನಾವು ಹೇಳ್ತೀವಿ ಝೀನೋ ಈಸ್ಟ್ರೋಜನ್ ಅಂತ ಹೇಳ್ತೀವಿ, ಪೆರಿಫರಲ್ ಈಸ್ಟ್ರೋಜನ್. ನಾವು ತಗೊಳ್ಳುವಂಥ ಹೊರಗಡೆ ತಗೊಳ್ಳುವಂಥ ಜಂಕ್ ಫುಡ್ಗಳೇನಿದೆ ಅದರಿಂದ ಕೂಡ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಚರ್ಮದ ಕೆಳಗೆ ಇರುವಂಥ ಫ್ಯಾಟ್ ಡೆಪಾಸಿಟ್ಸ್ ಏನಿದೆ ಅದರಿಂದ ಕೂಡ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗುತ್ತೆ. ಸೊ ನಮ್ಮ ದೇಹದಲ್ಲಿ ಎಸ್ಪೆಷಲಿ ಫೀಮೇಲ್ಸಲ್ಲಿ ಆ ಈಸ್ಟ್ರೋಜನ್ ಪ್ರೊಡಕ್ಷನ್ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ, ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ, ಈ ಥರ ಮೈಗ್ರೇನ್ ಸಮಸ್ಯೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಇದೆ. ಸೊ ವೆಯ್ಟನ್ನು ಕಡಿಮೆ ಮಾಡಿದರೆ ಆಟೋಮ್ಯಾಟಿಕ್ಲಿ ಆ ಈಸ್ಟ್ರೋಜನ್ ಓವರ್ ರೈಡ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ಸಿಂದ ಹೊರ ಬರಲಿಕ್ಕೆ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಭಾಳಷ್ಟು ನಾನು ಹೇಳ್ದಂಗೆ ಟ್ರಿಗರಿಂಗ್ ಫ್ಯಾಕ್ಟರ್ಸು ತುಂಬ ಇದೆ. ನಾನು ಹೇಳಿದ್ದೇನೆ, ಯಾಕೆಂದರೆ ಈ ಪೇಷಂಟ್ಸಿಗೆ, ಮೈಗ್ರೇನ್ ಪೇಷಂಟ್ಸಿಗೆ ಅವರಿಗೆ ಗೊತ್ತಿರುತ್ತೆ, ಅಯ್ಯೋ ನಾನು ಇದು ತಿಂದರೆ ನನಗೆ ಮೈಗ್ರೇನ್ ತಲೆನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ನಾನು ಇದೇ ಥರ ಮಾಡಿದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಅಂದರೆ ಕೆಲವರಿಗೆ ನಿದ್ರೆ, ಸರಿಯಾಗಿ ನಿದ್ರೆ ಮಾಡಲಿಲ್ಲ ಅಂದರೆ ಮೈಗ್ರೇನ್ ಬರೋರಿದ್ದಾರೆ. ಅಟ್ಲೀಸ್ಟ್ ನಾವೊಂದು 7 hours ಆದರೂ ಒಳ್ಳೆ ನಿದ್ರೆ ಬೇಕು ನಮಗೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಕರೆಕ್ಟ್ ಟೈಮ್ ಟು ಟೈಮ್ ಅದನ್ನು ಮೇಂಟೈನ್ ಮಾಡಬೇಕು. 10 ನಿದ್ರೆ ಮಾಡೋದಾದರೆ 10 ಕರೆಕ್ಟಾಗಿ ಹೋಗಿ ಮಲಗಬೇಕು. ಬೆಳಿಗ್ಗೆ 5:30, 6 o'clock ಎಷ್ಟು ಗಂಟೆ ಹೇಳ್ತಾರೆ, ಆ ಪ್ಯಾಟರ್ನನ್ನು, ಆ ಸ್ಲೀಪಿಂಗ್ ಪ್ಯಾಟರ್ನನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕು. ಯಾರು ಈಗ ಇವತ್ತು ಡೈಲಿ 10 ಮಲಗುವ ಒಬ್ಬರು ಇವತ್ತು ಮಲಗಿಲ್ಲ 12 ಆಯಿತು, 1 ಗಂಟೆ ಆಯಿತು ಅಂದರೆ ದ್ಯಾಟ್ ಕ್ಯಾನ್ ಬಿ ಎ ಟ್ರಿಗರಿಂಗ್ ಫ್ಯಾಕ್ಟರ್. ಅಂದರೆ ಅವರಿಗೆ ಅದು ಅದರಿಂದ ಮೈಗ್ರೇನ್ ಒಂದ್ಸಲ ಶೂಟ್ ಆಗುವಂಥ ಸಾಧ್ಯತೆಗಳಿದೆ. ಒಂದು. ಎರಡನೇದು ನಾವೇನು ಮಾಡಬೇಕು ಅಂದರೆ ನಮ್ಮ ಕಣ್ಣುಗಳಿಗೆ ರೆಸ್ಟ್ ಕೊಡಬೇಕು. ನಾವು ಯೂಶಲಿ ಕಣ್ಣುಗಳಿಗೆ ರೆಸ್ಟ್ ಕೊಡಬೇಕು ಅಂದರೆ ಅದರ ಅರ್ಥ ಕಣ್ಣು ಮುಚ್ಕೊಂಡು ಇರಬೇಕು ಅಂತಲ್ಲ. ಆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಏನಿದೆಯಲ್ಲ ಅದರ ಯೂಸೇಜ್ ಮ್ಯಾಕ್ಸಿಮಮ್ ಆದಷ್ಟು ನಾವು ಕಡಿಮೆ ಮಾಡಬೇಕು. ಯಾಕೆಂದರೆ ಈವನ್ ಈ ಮೈಗ್ರೇನ್ ಪ್ರಾಬ್ಲಮ್ ಏನಿದೆ ಅದು ದೊಡ್ಡವರಲ್ಲಿ ಅಷ್ಟೇ ಅಲ್ಲ, ಈವನ್ ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ, ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕೂಡ ಕಂಡು ಬರ್ತಾ ಇದೆ. ಯಾರಿಗೆ ಕಣ್ಣಿನ ಸಮಸ್ಯೆ ಇದೆಯೋ ಅವರಲ್ಲಿ ಕೂಡ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ನಾವೊಂದು ಸ್ಕ್ರೀನ್ ನೋಡುವಾಗ, ಅದೊಂದು ಟ್ಯಾಬ್ ಇರ್ಬೋದು, ಅಥವಾ ಒಂದು ಮೊಬೈಲ್ ಇರ್ಬೋದು, ಅಥವಾ ಒಂದು ಕಂಪ್ಯೂಟರ್ ಇರ್ಬೋದು, ಅಥವಾ TV ಇರ್ಬೋದು, ಇದರಲ್ಲಿ ನೋಡುವಾಗ ಅಲ್ಲಿ ಇರುವಂಥ ಬ್ರೈಟ್ನೆಸ್ ಏನಿದೆ, ಅಲ್ಲಿರುವಂಥ ಆ ಫ್ಲಕ್ಚುಯೇಷನ್ಸ್ ತುಂಬ ಆಗ್ತಾ ಇರುತ್ತದೆ. ಅದಕ್ಕೆ ಕಾಪ್ ಅಪ್ ಮಾಡಲಿಕ್ಕೆ ನಮ್ಮ ಕಣ್ಣುಗಳು ತುಂಬ ಸ್ಟ್ರೈನ್ಫುಲ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಅದು ನಮಗೆ ಅರ್ಥ ಆಗಲ್ಲ. ಯಾಕೆಂದರೆ ನಾವು ಆ ನೋಡುವಂಥ ಫಿಲ್ಮ್ ಇರ್ಬೋದು, ಅಥವಾ ರೀಲ್ಸ್ ಇರ್ಬೋದು, ಅಥವಾ ಯೂಟ್ಯೂಬ್ ವಿಡಿಯೋ ಇರ್ಬೋದು, ಅದರಲ್ಲಿ ಇನ್ವಾಲ್ವ್ ಇರ್ತೀವಿ. ಸೊ ಅದರಲ್ಲಿ ಬರುವಂಥ ಫ್ಲಕ್ಚುಯೇಷನ್ಸ್ ಏನಿದೆ, ಲೈಟ್ ಫ್ಲಕ್ಚುಯೇಷನ್ಸ್ ಇರ್ಬೋದು, ಕಲರ್ ಚೇಂಜಸ್ ಇರ್ಬೋದು, ಅದು ಕೂಡ ಈ ಮೈಗ್ರೇನ್ ಇರೋವರಿಗೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿ ಮೈಗ್ರೇನ್ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಇನ್ನೊಂದು ಏನಂದರೆ ನಮ್ಮ ಫುಡ್ ಹ್ಯಾಬಿಟ್. ಮೇನ್ಲಿ ಆಲ್ರೆಡಿ ಗಟ್ ಹೆಲ್ತ್ ಬಗ್ಗೆ ನಾನು ಹೇಳಿದ್ದೇನೆ. ಫುಡ್ಡಲ್ಲಿ ಅಂದರೆ ದೆರ್ ಆರ್ ಸಮ್ ಬ್ರೈನ್ ಸ್ಟಿಮ್ಯುಲೆಂಟ್ಸ್. ಅಂದರೆ ನಮ್ಮ ಮೇನ್ಲಿ ನಾವು ತಗೊಳ್ಳುವಂಥ ಕಾಫಿ ಅಥವಾ ಟೀ ಏನಿದೆ, ಕೆಲವು ಟೊಬ್ಯಾಕೊ, ಸೊ ಇದೆಲ್ಲ ಏನಾಗುತ್ತೆ, ಇಟ್ ಆ್ಯಕ್ಟ್ಸ್ ಲೈಕ್ ಎ ಸ್ಟಿಮ್ಯುಲೆಂಟ್ ಆ್ಯಕ್ಚುಲಿ. ಸೊ ಅದು ರೆಗ್ಯುಲರ್ಲಿ ತಗೊಳ್ಳೋರಾದರೆ ಆ ಟೈಮಿಗೆ, ಈಗ ಬೆಳಗ್ಗೆ ಎಲ್ಲ ಒಬ್ಬರಿದ್ದಾರೆ, ಅವರು ಪ್ರತಿ ದಿವಸ ಬೆಳಗ್ಗೆ ಎದ್ದು 6 ಗಂಟೆಗೆ ಒಂದು ಚಹಾ ಕುಡಿತಾರೆ ಅಥವಾ ಕಾಫಿ ಕುಡಿತಾರೆ. ಸೊ ಅವರಿಗೆ ನೆಕ್ಸ್ಟ್ ಅದು ಸಿಗಲಿಲ್ಲ ಅಂದರೆ ಆ ಟೈಮಲ್ಲಿ ತಲೆನೋವು ಬರುವಂಥ ಸಾಧ್ಯತೆ ತುಂಬ ಹೆಚ್ಚು. ಸೊ ಆ ಥರ ಇರುವಂಥ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡಬೇಕು. ಓಕೆ, ಈಗ ನಮಗೆ ಗ್ಯಾರಂಟಿ ಹೇಳಲಿಕ್ಕಾಗಲ್ಲ ಪ್ರತಿ ದಿವಸ 6 ಗಂಟೆ ನಮಗೆ ಚಹಾ ಸಿಗುತ್ತೆ, ಅಥವಾ ಪ್ರತಿ ಗಂಟೆ 6 ಗಂಟೆಗೆ ನಾವು ಕಾಫಿ ಕುಡಿತೀವಿ ಅಂತ. ಸೊ ನಾವೇನು ಮಾಡಬೇಕು, ಆ ಥರ ಹ್ಯಾಬಿಟ್ ಇದ್ದರೆ ಆ ಹ್ಯಾಬಿಟನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ಅದು ಬಿಟ್ಟಾಗ ಇನಿಷಿಯಲಿ ಮೇ ಬಿ ಒಂದು ಕಪಲ್ ಆಫ್ ವೀಕ್ಸ್ ನಮಗೆ ಪ್ರಾಬ್ಲಮ್ ಆಗ್ಬೋದು. ಬಟ್ ಆ ಟೈಮಲ್ಲಿ ನಾವು ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ, ನಾನು ಹೇಳಿದಂಗೆ ಅಕ್ಯುಪಂಕ್ಚರ್ ಇರ್ಬೋದು, ಅಥವಾ ಬಾಕಿ ಇರುವಂಥ ನಸ್ಯ ಟ್ರೀಟ್ಮೆಂಟ್ ಅಂತ ಇದೆ, ಭಾಳಷ್ಟು ಟ್ರೀಟ್ಮೆಂಟ್ಗಳಿದೆ. ಅದು ತಗೊಂಡ್ರೆ ಏನಾಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ. ಆ್ಯಂಡ್ ಆ ಅಡಿಕ್ಷನಿಂದ ನಮಗೆ ಹೊರ ಬರಲಿಕ್ಕೆ ಸಾಧ್ಯ. ಈವನ್ ಟೊಬ್ಯಾಕೊ ಕೂಡ ಕರೆಕ್ಟ್ ಟೈಮಿಗೆ ಸಿಗರೆಟ್ ಸೇರೋರು ಸಿಗರೆಟ್ ಸೇರ್ಲಿಕ್ಕೆ ಸಿಕ್ಕಿಲ್ಲ ಅಂದರೆ ಅವರಿಗೆ ಖಂಡಿತ ತಲೆನೋವು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಆಲ್ಕೋಹಾಲ್. ನಮಗೆಲ್ಲ ಗೊತ್ತಿದೆ, ಮದ್ಯಪಾನ ಅಂದರೆ ಆಲ್ಕೋಹಾಲ್ ತಗೊಳ್ಳೋರು ಅದು ಬಿಟ್ಟರು ಕೂಡ ಅವರಿಗೆ ಸಿವಿಯರ್ ಈ ಥರ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿದೆ. ಇನ್ನೂ ಯಾರು ಹೆಚ್ಚಿಗೆ ಚಾಕ್ಲೇಟ್ಸ್ ತಿಂತಾರೆ, ಯಾರು ಹೆಚ್ಚಿಗೆ ಉಪ್ಪು ಮತ್ತು ಸಕ್ಕರೆ ಯೂಸ್ ಮಾಡ್ತಾರೆ, ಇದು ಕೂಡ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಈ ಮೈಗ್ರೇನ್ ಇದ್ದವರಲ್ಲಿ. ಸೊ ಮೈಗ್ರೇನ್ ಇದ್ದವರು ಏನು ಮಾಡಬೇಕು, ಹೆಚ್ಚಿಗೆ ಸಕ್ಕರೆ ಉಪಯೋಗ, ಅಥವಾ ಹೆಚ್ಚಿಗೆ ಸಾಲ್ಟ್ ಉಪಯೋಗ, ಅಥವಾ ಚಾಕ್ಲೇಟ್ ತಿನ್ನೋದು, ಇದನ್ನು ಕಂಪ್ಲೀಟ್ಲಿ ಬಿಡಬೇಕು. ಆದಷ್ಟು ಕಡಿಮೆ ಮಾಡಿದರೆ ಈ ಟ್ರಿಗರಿಂಗ್ ಫ್ಯಾಕ್ಟರ್ ಅವಾಯ್ಡ್ ಆಗಬೇಕು, ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಸೊ ಹಾಗಾಗಿ ನಮಗೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇನ್ನು ಕೆಲವರಿಗೆ ಗ್ಲೂಟೆನ್ ಅಲರ್ಜಿ ಇರುತ್ತೆ, ಅಂದರೆ ಗೋಧಿ ಪ್ರಾಡಕ್ಟ್ಸ್ ಹೆಚ್ಚಿಗೆ ತಿಂದರೆ ತಲೆನೋವು ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಗೋಧಿ ಪ್ರಾಡಕ್ಟ್ಸ್ ಹೆಚ್ಚಿಗೆ ತಿಂದರೆ IBS ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ, ಹೊಟ್ಟೆ ಅಪ್ಸೆಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಅಂಥವ್ರು ಏನು ಮಾಡಬೇಕು, ಗ್ಲೂಟೆನ್ ಫ್ರೀ ಡಯಟ್ ತಗೋಬೇಕು. ಆ್ಯಂಡ್ ಮತ್ತೊಂದು ಏನಂದರೆ ಎಕ್ಸಸೈಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಾನು ಹೇಳಿದ್ದೇನೆ, ಆದಷ್ಟು ನಮ್ಮ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಿ. ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್ ನೋಡೋದು ಅಥವಾ TV ನೋಡೋದೆಲ್ಲ ಕಡಿಮೆ ಮಾಡಬೇಕು. ನಾವು ನಮ್ಮ ಮಕ್ಕಳಿಗೆ ಅದು ಹೇಳ್ಕೊಡ್ಬೇಕು. ಯಾಕೆಂದರೆ ಈಗ ಫುಟ್ಬಾಲ್ ಆಡ್ತೀವಿ ಅಂತ ಹೇಳ್ತಾರೆ, ಫುಟ್ಬಾಲ್ ಆಡೋದು ಹೇಗೆ, ಮೊಬೈಲಲ್ಲಿ ಬೆರಳಿಂದ ಫುಟ್ಬಾಲ್ ಆಡ್ತಾರೆ. ಸೊ ಆ ಹ್ಯಾಬಿಟನ್ನು ಬಿಟ್ಟು ನಾವೇನು ಮಾಡಬೇಕು, ಆದಷ್ಟು ನಮ್ಮ ಎಕ್ಸಸೈಸ್, ಒಳ್ಳೆ ಬಾಡಿಗೆ ವ್ಯಾಯಾಮ ಸಿಗುವಂಥ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗಬೇಕು. ಅದು ಮಾಡಿದಾಗ, ಅದು ಆ ಥರ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಎಂಡೋರ್ಫಿನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಎಂಡೋರ್ಫಿನ್ಸ್ ಆರ್ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್. ನಮ್ಮ ಮೂಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಶಕ್ತಿ ಇರುವಂಥ ಕೆಲವು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ಕೂಡ ನಮಗೆ ಈ ತಲೆನೋವಿಂದ ಹೊರಗೆ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ನಾವೇನು ಮಾಡ್ತೀವಿ, ಕಂಟಿನ್ಯೂಸ್ಲಿ ಆಡ್ತಾ ಇರ್ತೀವಿ ಅಥವಾ ಮೊಬೈಲ್ ನೋಡ್ತಾ ಇರ್ತೀವಿ, ಇಟ್ ಈಸ್ ಅ ಕಂಟಿನ್ಯೂಸ್ ಸ್ಟ್ರೈನ್. ಅದರಿಂದ
ನಮಗೆ ಈ ಮೈಗ್ರೇನ್ ಸಮಸ್ಯೆಗಳೇನಿದೆ ಅದು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ನಾನು ಹೇಳಿದ್ದೇನೆ, ಕೆಲವರಿಗೆ ನೆಕ್ ಸ್ಟಿಫ್ನೆಸ್ ಕಾಣ್ತದೆ, ಈ ಮೈಗ್ರೇನ್ ಇದ್ದವ್ರಿಗೆ ನೆಕ್ ಸ್ಟಿಫ್ನೆಸ್ ಕಾಣುತ್ತೆ. ಸೊ ಅವ್ರೇನು ಮಾಡಬೇಕು, ನೆಕ್ ಎಕ್ಸಸೈಸ್. ಈಗ ಮೈಗ್ರೇನ್ ಲೈಕ್ ಪ್ರಾಬ್ಲಮ್ ಇರೋರಾದರೆ ಅವರಿಗೀಗ ಮೋಸ್ಟ್ ಆಫ್ ದ ಪೀಪಲ್ ಸಾಫ್ಟ್ವೇರ್ ಫೀಲ್ಡಲ್ಲಿರೋರು, ಸೊ ಅವರಿಗೆ ಇದು ಹೆಚ್ಚಿಗೆನೂ ಕಂಡು ಬರ್ತಾ ಇದೆ. ಸೊ ಅವ್ರೇನು ಮಾಡಬೇಕು, ಸ್ಕ್ರೀನ್ ನೋಡುವಾಗ ಪ್ರತಿ ಒಂದು ತಾಸಿಗೆ ಒಂದ್ಸಲ ಸ್ಟಾಪ್ ಮಾಡಿ ಗಿವ್ ರೆಸ್ಟ್ ಟು ದೇರ್ ಐಸ್, ಸ್ವಲ್ಪ ಕಣ್ಣು ಮುಚ್ಕೊಂಡಿರ್ರಿ, ಕುತ್ತಿಗೆ ವ್ಯಾಯಾಮ ಮಾಡಿರಿ, ಎಲ್ಲ ಸೈಡಲ್ಲೂ ಸ್ಟ್ರೆಚ್ ಮಾಡಿ. ಸೊ ಈ ಥರ ಮಾಡುವಾಗ ಏನಾಗುತ್ತೆ, ಆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ದು ಇನ್ವಾಲ್ವ್ಮೆಂಟ್ ತುಂಬ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ಪದೇ ಪದೇ ಲೈಕ್ ಡೈಲಿ ತಲೆನೋವು ಬರೋರಾದರೆ ಈ ಥರ ಪ್ರಾಕ್ಟೀಸಸ್ ನಮ್ಮ ರೆಗ್ಯುಲರ್ ಲೈಫಲ್ಲಿ ನಾವು ಮಾಡಿದರೆ ಆ ಫ್ರೀಕ್ವೆನ್ಸಿಯನ್ನು, ಆ ತಲೆನೋವು ಬರುವಂಥ ಲೈಕ್ ಎಪಿಸೋಡ್ಸನ್ನು ತುಂಬ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಈಗಾಗಲೇ ನಾನು ಹೇಳಿದ್ದೇನೆ, ಒನ್ ಆಫ್ ದ ಮೇನ್ ರೀಸನ್ ನಮ್ಮ ಗಟ್ ಹೆಲ್ತ್. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್ ಇರೋರಾದರೆ ಅವರು ಪ್ರತಿ ದಿವಸ ಜ್ಯೇಷ್ಠ ಮಧುವನ್ನು ಯೂಸ್ ಮಾಡ್ಬೋದು. ಜ್ಯೇಷ್ಠ ಮಧು ಕಷಾಯ ಮಾಡ್ಬೋದು. ಅಂದರೆ 2 ಚಮಚ ಜ್ಯೇಷ್ಠ ಮಧು 2 ಗ್ಲಾಸ್ ನೀರಿಗೆ ಹಾಕಿ ಅದನ್ನು ಕುದಿಸಿ 1 ಗ್ಲಾಸಿಗೆ ತಂದು ಅದನ್ನು ಕುಡಿಯೋದ್ರಿಂದ ಈ ನಮ್ಮ ಎಚ್ ಪೈಲೋರಿ ಇನ್ಫೆಕ್ಷನ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಅದರೊಟ್ಟಿಗೆ ಕಪ್ಪು ಜೀರಿಗೆ ಯೂಸ್ ಮಾಡೋದ್ರಿಂದ ಇದೇ ಥರ ಕಷಾಯ ಮಾಡಿ ತಗೋಬೋದು. ಅದರಿಂದ ಎಚ್ ಪೈಲೋರಿ ಕಡಿಮೆ ಆಗುತ್ತೆ, ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಮೈಗ್ರೇನ್ ಅಂತ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಆ್ಯಂಡ್ ಲೈಕ್ ಜಂಕ್ ಫುಡ್ಗಳು ಕಡಿಮೆ ಯೂಸ್ ಮಾಡಿ, ತುಂಬ ಧಾನ್ಯಗಳು ತಗೊಳ್ಳೋದನ್ನ ಕಡಿಮೆ ಮಾಡಿ. ಯಾಕೆಂದರೆ ತುಂಬ ಹೈ ಕಾರ್ಬೋಹೈಡ್ರೇಟ್ ಫುಡ್ ತಗೊಂಡ್ರೆ ನಮಗೆ ಫ್ಯಾಟಿ ಲಿವರ್ ಬರುತ್ತೆ. ಫ್ಯಾಟಿ ಲಿವರ್ ಬಂದರೆ ಈಸ್ಟ್ರೋಜನ್ ಇಂಥ ಹಾರ್ಮೋನ್ಸ್ ಮೆಟಬಾಲಿಸಮ್ ಆಗೋದಿಲ್ಲಿ ನಮ್ಮ ಲಿವರಲ್ಲಿ. ಸೊ ಹಾಗಾಗಿ ನಮಗೆ ಎಸ್ಪೆಷಲಿ ಲೇಡೀಸಲ್ಲಿ ಏನಾಗುತ್ತೆ, ಈ ಹಾರ್ಮೋನಲ್ ಚೇಂಜಸ್ಸಿಂದ ಆಗುವಂಥ ಮೈಗ್ರೇನ್ ಬರಲಿಕ್ಕೆ ತುಂಬ ಸಾಧ್ಯತೆಗಳಿದೆ. ಆ್ಯಂಡ್ ನಮಗೆ ಗೊತ್ತಿದೆ, ಲಿವರ್ ಈಸ್ ಅವರ್ ಮೇನ್ ಫ್ಯಾಕ್ಟ್ರಿ ನಮ್ಮ ಬಾಡಿದು. ಅಲ್ಲಿ ನಮ್ಮ ಡಿಟಾಕ್ಸ್ ಆಗೋದು, ನಮ್ಮ ಬಾಡಿಯಲ್ಲಿರುವಂಥ ವಿಷಾಂಶಗಳನ್ನು ತೆಗೆಯುವ ಕೆಲಸ ಇರುವಂಥ ಆರ್ಗನ್ ಅದು ಆ್ಯಕ್ಚುಲಿ ಲಿವರ್. ಸೊ ಅದಕ್ಕೆ ಓವರ್ ಬರ್ಡನ್ ಆದರೆ, ಅದು ಆಲ್ಕಹಾಲ್ ಇರ್ಬೋದು, ಆಹಾರ ಇರ್ಬೋದು, ನಮ್ಮ ಏನೇ ಇರ್ಬೋದು. ಸೊ ಏನಾಗುತ್ತೆ, ನಮ್ಮ ಬಾಡಿ ಕೆಲವು ಲೈಕ್ ಸಿಂಪ್ಟಮ್ಸನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಅದರಲ್ಲಿ ಮೇಯ್ನ್ ಅಂದರೆ ಹೆಡ್ಏಕ್, ತಲೆನೋವು ಬರುವಂಥ ಸಾಧ್ಯತೆ ಇದೆ. ಸೊ ನಾವೇನು ಮಾಡಬೇಕು, ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ರೆಸ್ಟ್ ಕೊಡಬೇಕು, ಫ್ಯಾಟಿ ಲಿವರ್ ಇಂಥ ಪ್ರಾಬ್ಲಮನ್ನು ಕಡಿಮೆ ಮಾಡಬೇಕು, ಒಬೇಸಿಟಿಯನ್ನು ಕಡಿಮೆ ಮಾಡಬೇಕು, ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು, ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಯೋಗಾಭ್ಯಾಸಗಳು ಬೇಕಾದರೆ ಮಾಡ್ಬೋದು, ಒಳ್ಳೆ ಆಹಾರವನ್ನು ಸೇವಿಸಬೇಕು, ಒಳ್ಳೆ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕನ್ನು ಸೇವಿಸಬೇಕು. ಸೊ ಇದೆಲ್ಲ ಮಾಡಿದರೆ ಈ ಮೈಗ್ರೇನ್ ಪ್ರಾಬ್ಲಮ್ ಏನಿದೆ ಅದು ನಮಗೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಅದರೊಟ್ಟಿಗೆ ನಾನು ಹೇಳಿದಂಗೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಆಯುರ್ವೇದದಲ್ಲಿರುವಂಥ ಕೆಲವು ನಸ್ಯ ಟ್ರೀಟ್ಮೆಂಟು, ಅಥವಾ ಕೆಲವು ಬಸ್ತಿ ಟ್ರೀಟ್ಮೆಂಟು, ಲೈಕ್ ನಮ್ಮ GI ಟ್ರ್ಯಾಕ್ಟ್ ಕ್ಲೆನ್ಸಿಂಗ್ ಟ್ರೀಟ್ಮೆಂಟ್ಗಳು, ಇದೆಲ್ಲ ತಗೊಂಡ್ರೆ ಮೈಗ್ರೇನ್ ಕಂಪ್ಲೀಟ್ಲಿ ಪಡಲಿಕ್ಕಾಗುತ್ತೆ. ಆ್ಯಂಡ್ ನಾವು ಬರೀ ನೋವಿನ ಮಾತ್ರೆ ನುಂಗುದು ಕೂಡ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೆಡ್ಏಕ್ ಬರಲಿಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಸುಮ್ಮನೆ ತಲೆನೋವಿದ್ದರೆ ಯಾವುದಾದ್ರೂ ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಮೆಡಿಸಿನ್ ಲೈಕ್ ಪೇನ್ ಕಿಲ್ಲರ್ಸ್ ತಿನ್ನಬೇಡಿ. ಅದು ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಸತ್ತೋಗಿ ಅದು ಮತ್ತೆ ಮೇನ್ ತಲೆನೋವು ಒಂದು ಕಾರಣ ಆಗ್ಬೋದು ಅಂತ ಹೇಳ್ತಾ, ಎಲ್ಲರೂ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.